ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡಾ ಹಾಗೂ ಭಾವೈಕ್ಯತೆಯ ಉತ್ಸವಕ್ಕೆ ಸಾಕ್ಷಿಯಾದ ಅಳಸಳ್ಳಿ ದಸರಾ ಉತ್ಸವ. ಶಾಸಕರ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ ಭಾಗಿ. ವಿಶೇಷ ಪೂಜೆ. ನಾಡ ಹಬ್ಬ ದಸರಾ ಎಂದರೆ ಅದೊಂದು ಸಂಸ್ಕೃತಿ, ಅದೊಂದು ಆಚಾರ, ಅದೊಂದು ವೈಶಿಷ್ಟ್ಯತೆ. ನಾಡಿನಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ದಸರಾವನ್ನು ಆಚರಣೆ ಮಾಡಿದರೆ ಕರ್ನಾಟಕದಲ್ಲಿ ನಾಡ ಹಬ್ಬ ದಸರಾ ಎಂದೇ ಆಚರಿಸಲಾಗುತ್ತದೆ. ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಳಸಳ್ಳಿ ಗ್ರಾಮದಲ್ಲಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ದಸರಾ ಉತ್ಸವದ ಅಂಗವಾಗಿ ಶರನ್ನವರಾತ್ರಿಯನ್ನು ಆಚರಿಸಿದ್ದು, ತಾಯಿ ದುರ್ಗಾಮಾತೆ ಹಾಗೂ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರೋಪಾದಿಯಾಗಿ ಎಲ್ಲರೂ ಕೂಡ ಜಾತಿ ಭೇದ ಪಕ್ಷಭೇದವನ್ನು ಮರೆತು ದಸರಾ ಉತ್ಸವದಲ್ಲಿ ಭಾಗವಹಿಸಿದ್ದು, ಎಲ್ಲ ವರ್ಗದವರಿಗೂ ಕೂಡ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಕ್ರೀಡೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಬಡ್ಡಿ, ವಾಲಿಬಾಲ್, ರಂಗೋಲಿ ಸ್ಪರ್ಧೆ, ಲೆಮನ್ ಆ್ಯಂಡ್ ಸ್ಪೂನ್, ಮ್ಯೂಸಿಕಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದು, ಪ್ರತಿನಿತ್ಯ ಭಜನೆ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ನಿತ್ಯ ಪೂಜೆಯಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ PUC ಮತ್ತು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದು ಅಲ್ಲದೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಬಹುಮಾನಗಳನ್ನು ವಿತರಿಸಲಾಯಿತು. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 10,000 ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ದೀಪಗಳು, ದ್ವಿತೀಯ ಬಹುಮಾನ 20 ಗ್ರಾಂ, ತೃತೀಯ ಬಹುಮಾನ 10 ಗ್ರಾಂ. ಹಾಗೆ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು. ಕಬಡ್ಡಿ ಪಂದ್ಯಾವಳಿ, ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರ ತಂಡಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಅಭಿನಂದಿಸಲಾಯಿತು. ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಪತ್ನಿಯಾದ ಪ್ರತಿಭಾ ಶರತ್ ಬಚ್ಚೇಗೌಡರವರು, BDCC ಬ್ಯಾಂಕ್ನ ನಿರ್ದೇಶಕರು, SFCSನ ಅಧ್ಯಕ್ಷರಾದ ಕೋಡಿಹಳ್ಳಿ ಸುರೇಶ್ ರವರು, ಬೊಮ್ಮಲ್ನ ನಿರ್ದೇಶಕರು, ಯುವ ಮುಖಂಡರಾದ LNT ಮಂಜುನಾಥ್ರವರು ಮತ್ತು ಚಿಕ್ಕನಳ್ಳಿಯ ಗುರುಬಸಪ್ಪನವರು, ಮುಖಂಡರಾದ ಮಧುರವರು, ಹಾಗೆ ಮತ್ತೊಬ್ಬ ಸಮಾಜ ಸೇವಕರಾದ ಮಂದೀಪ್ ಗೌಡರವರು, ನಗರಸಭಾ ಸದಸ್ಯರಾದ ರಮಾರವರು, TIPCMSನ ನಿರ್ದೇಶಕರಾದ ಪಾರ್ವತಮ್ಮನವರು ಸೇರಿದಂತೆ ಹಲವಾರು ಮುಖಂಡರುಗಳು ಮುಗ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಡಘಟ್ಟ, ಗುಟ್ಟಿಪುರ, ದಾಸರಹಳ್ಳಿ, ಅಳಸಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಿದರು. ಎಲ್ಲ ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ, ಸ್ಪೆಷಲಿ ರವಿರಾಜ್ ಹಾಗೂ ಫ್ರೆಂಡ್ಸ್ ತಂಡದವರಿಗೆ ನನ್ನ ನಮಸ್ಕಾರಗಳು. ನವರಾತ್ರಿ ಮಾಡ್ತಿರೋದಕ್ಕೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ಭಾಗ ಆಗಿರೋದು ನನ್ನ ಪುಣ್ಯ ಅನ್ಕೊತಾ ಇದ್ದೀನಿ. ಒಂದು 10 ವರ್ಷ ಹಿಂದೆ ನವರಾತ್ರಿ ನಾನು ಮಾಡಿದ್ವಿ. 10 ವರ್ಷ ಹಿಂದೆ ನವರಾತ್ರಿ ಒಂದು ಮಾಡಿದಾಗೂ ಕೂಡ ನಮ್ಮನೇಲಿ ಅಷ್ಟು ನಂಬಿಕೆ ಇರಲಿಲ್ಲ ನವರಾತ್ರಿ ಅಂದರೆ. ಈ ಸಲ ಫಾರ್ ದ ಫಸ್ಟ್ ಟೈಮ್ ನಮ್ಮನೇಲಿ ಚಿಕನ್, ಮಟನ್, ಮೊಟ್ಟೆ ಸಹ ಮಾಡೋದಲ್ಲೇ ತುಂಬ ಒಂದು ಅಚ್ಚುಕಟ್ಟಾಗಿ ನವರಾತ್ರಿ ಪೂಜೆ ಮಾಡ್ತಾ ಇದೀವಿ. ಎಂಥ ಸಮಯದಲ್ಲಿ ಇದೇ ಮೊದಲ ಬಾರಿ ಇದನ್ನ ನವರಾತ್ರಿ ಹಬ್ಬಕ್ಕೆ ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಇವಾಗೆಲ್ಲ ನಾನು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡಿದ್ದೀರಾ. ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಕಬಡ್ಡಿ ಇರ್ಬೋದು, ಭಾರಿ ಚೆನ್ನಾಗಿ ಎಷ್ಟೊಂದು ಜನ ಮಕ್ಕಳು ಕಬಡ್ಡಿ ಆಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮ, ವಾಲಿಬಾಲ್ ಆಡಿದ್ರ, ಭಾರಿ ಚೆನ್ನಾಗಿ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಇದೊಂಥರ ಸಂಘಟನೆ ಕೂಡ ಆಗುತ್ತೆ ಊರಲ್ಲಿ, ಇದೊಂಥರ ಖುಷಿ. ಸ್ಪೆಷಲಿ ಲೇಡೀಸ್ ರಂಗೋಲಿ ಸ್ಪರ್ಧೆ ಅವ್ರಿಗೆಲ್ಲ ಬರೀ ಫ್ಯಾಮಿಲಿ ಆಯಿತು, ಮನೆ ಆಯಿತು, ಮಕ್ಕಳಾಯಿತು, ಗಂಡ ಆಯಿತು, ಇದೇ ಆಯಿತು. ಈಗ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಅಳಸಳ್ಳಿಯಲ್ಲಿ ಆ್ಯಕ್ಚುಲಿ ನಾನು 2018 ನಾನು ರಾಜಕೀಯ ಅಂತ ನಂಗೆ ರಾಜಕೀಯ ಏನು ಅಂತ ನಂಗೆ ಗೊತ್ತಿಲ್ಲ. 17-18 ರಾಜಕೀಯ, ನಮ್ಮ ಮಾವ ರಾಜಕೀಯ ಇದಾಗೂ ನಮಗೆ ರಾಜಕೀಯ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಆವಾಗ ಬಂದಾಗಿಂದನೂ ರವಿರಾಜ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ, ಯಾಕೆಂದರೆ ಆ ಟೈಮಿಂದನೂ ನಿಮ್ಮ ಜೊತೆಗಿದ್ದು, ನಿಮ್ಮ ತಂಡದಲ್ಲಿ ಎಲ್ಲರೂ ಜೊತೆಗಿದ್ದು ನಮಗೆ ಸಪೋರ್ಟ್ ಮಾಡ್ತಿದ್ದೀರ. ಕೆಲವು ಹೇಳ್ಬೇಕಂದ್ರೆ ಶರತ್ತನ ಈ ಸ್ಥಾನದಲ್ಲಿ ನಿಂತಿರೋದು ನಿಮ್ಮಿಂದ, ನಿಮ್ಮೆಲ್ಲರಿಂದ. ಈ ಸ್ಥಾನ ನಿಜವಾಗ್ಲೂ ನಾವು ಯಾವಾಗಲೂ ಚಿರುಣಾಗಿರ್ತೀನಿ. ಫ್ಯಾಮಿಲಿ ಅಂದಮೇಲೆ ವೈಫು ಬರ್ಬೇಕು, ಒಂದು MLA, ಒಂದು MP, ಎಲ್ಲ ಮುಖಂಡರು, ನಾಯಕರು, ಅವ್ರ ಮುಂದೆ ನಾನು ಏನೂ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ, ಅದೇನು ದೊಡ್ಡದಲ್ಲ. ಯಾಕೆಂದರೆ ಶರತನ ಅಂಥದ್ದು 1000 ಕೆಲಸ ಮಾಡ್ತಾರೆ. ಅಂಥವ್ರ ಜೊತೆಗೆ ಸರಿ ಸಮಾನವಾಗಿ ನನ್ನ ಫೋಟೋ ಹಾಕ್ಬೇಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಯಾರ್ಯಾರು ಇದು ನಮ್ಮ ತಾಲೂಕಲ್ಲಿ ನನ್ನ ಫೋಟೋ ಯೂಸ್ ಮಾಡ್ತಿದ್ದೀರೋ ದಯವಿಟ್ಟು ನನ್ನ ಫೋಟೋ ಆ ಥರ ಯೂಸ್ ಮಾಡಬೇಡಿ. ಯಾಕೆಂದರೆ ಇಲ್ಲೂ ನೋಡ್ತಾ ಇದ್ದೀನಿ ನೋಡಿ,
ಇಬ್ರು ಜೊತೆಗೆ. ಅದು ಬೇರೆ. ರಾಜಕೀಯದಲ್ಲಿ ಇನ್ನೂ ನಾನು ಜಸ್ಟ್ ಅ ಸೋಷಿಯಲ್ ವರ್ಕರ್, ಸ್ಮಾಲ್ ವರ್ಕರ್. ಆ ಸ್ಥಾನಕ್ಕೆ ಒಂದು ಬೆಲೆ ಇದೆ. ಆ ಸ್ಥಾನಕ್ಕೆ ಸರಿಸಮಾನವಾಗಿ ನನ್ನ ಫೋಟೋ ದಯವಿಟ್ಟು ಯಾರು ಹಾಕ್ಬೇಡಿ ಅಂತ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ. ಅಷ್ಟಾಸೆ ಇದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗ ಒಂದು ಕಾರ್ನರಲ್ಲೆಲ್ಲ ಹಾಕಿ, ಅದು ಬೇಡ ಅಂತೀನಿ. ಬಟ್ ಅವ್ರು ಸರಿಸಮಾನಕ್ಕೆ, ನಮ್ಮ ಲೀಡರ್ ಸರಿಸಮಾನ, ದಯವಿಟ್ಟು ಹಾಕ್ಬೇಡಿ. ಇದು ನಿಮ್ಗಷ್ಟೇ ಅಲ್ಲ, ಇಡೀ ನಮ್ಮ ತಾಲೂಕಲ್ಲಿ ಯಾರ್ಯಾರು ಈ ಥರ ಫೋಟೋಸ್ ನಂದು ಹಾಕ್ತಾ ಇದ್ದಾರೆ ಎಲ್ಲರಿಗೂ ಸೇರಿ ಹೇಳ್ತಾ ಇರೋಂಥದ್ದು. ಅದ್ರ ಜೊತೆಗೆ ಇಷ್ಟು ಪ್ರೀತಿ ವಿಶ್ವಾಸ ಶರತ್ ಬಚ್ಚೇಗೌಡ್ರ ಮೇಲೆ ಇಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಶರತ್ ಅಣ್ಣಂದ್ರೆ ಇನ್ನೂ ಜಾಸ್ತಿ ಕಲ್ತಿರೋದು. ಯಾಕೆಂದರೆ ಶರತ್ ಅಣ್ಣಗೆ ನಿಜ ಹೇಳ್ಬೇಕಂದ್ರೆ ಜಾತಿಗಿಂತ ಹ್ಯುಮ್ಯಾನಿಟಿ, ಮಾನವೀಯತೆ, ಮನುಷ್ಯತೆ, ಏನು ಮಾನವೀಯತೆ, ಮನುಷ್ಯತ್ವ, ಅದನ್ನ ನಂಬಿರೋರು. ಇನ್ಫ್ಯಾಕ್ಟ್ ನಾವು ಸ್ವಲ್ಪ ಮಂಡ್ಯ ಕಡೆಯವರು, ನಮ್ಗೆ ಸ್ವಲ್ಪ ಕೋಪ, ಅವ್ರು ಏನು ಹಿಂಗೆ ಮಾಡ್ತಾವ್ರೆ, ಬುದ್ಧಿ ಕಲಿಸ್ಬೇಕು, ಇಂಥವೆಲ್ಲ ನನ್ನ ಸ್ಟಾರ್ಟಿಂಗ್ ಇತ್ತು. ಏನು ಹಿಂಗೆ ನಮ್ಗೆ ಇಷ್ಟು ಇದು ಮಾಡ್ತಾರೆ. ಶರತ್ ಅಣ್ಣ ನನ್ನ ತಿಂತಾರೆ, ಪರವಾಗಿಲ್ಲ, ಎಲ್ಲರೂ ನಮ್ಮನ್ನ ಇಷ್ಟಪಡ್ಬೇಕಂತ ಏನಿಲ್ಲ. ಇಷ್ಟಪಟ್ಟಿಲ್ಲ, ಒಬ್ರು ಸ್ವಲ್ಪ ಜನ ಇಷ್ಟಪಡ್ತಾರೆ, ಸ್ವಲ್ಪ ಜನ ಇಷ್ಟಪಡೋದಿಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇವಾಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಕಲ್ತ್ಕೋತಾರೆ. ಇಲ್ಲ ಕಲ್ತ್ಕೊಂಡಿಲ್ಲ ಅಂದ್ರೆ ನಿನ್ಗೆ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ದ್ವೇಷ ಮಾಡೋದಾಗ್ಲಿ, ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ, ಅದು ಶರತ್ ಬಚ್ಚೇಗೌಡ್ರ ಮನ್ಸಲ್ಲಿ ಯಾವತ್ತೂ ಮಾತಾಡಿಲ್ಲ. ನಾನು ವೈಫ್ ಆಗಿ ಹೇಳ್ತೀನಿ, ವೈಫ್ ಹತ್ರನೂ ಮಾತಾಡ್ಬೇಕಲ್ಲ. ಏನಾರ ಒಬ್ರ ಬಗ್ಗೆ ಹೇಳ್ದಾಗ ಸರಿಗಿಲ್ಲ, ಇವ್ರಿಗೆ ಏನೋ ದ್ವೇಷ ಆ ಥರ ಅವ್ರ ಮನ್ಸಲ್ಲಿ ಇಲ್ಲ. ನಾನು ಹೇಳ್ಬೇಕಂತ ಅಂಥವ್ರನ್ನ ನಾವು MLA ಆಗಿ ನಾನು ಬೇರೆಯವ್ರ ಬಗ್ಗೆ ಏನೂ ಮಾತಾಡಕ್ ಹೋಗಲ್ಲ. ಎಲ್ಲರೂ ಒಳ್ಳೆಯವರೇನೆ, ಯಾರ್ಯಾರು ನಿಂತಿದಾರೋ ನಿಂತಿಲ್ವೋ ನಾವೆಲ್ಲರೂ ಒಳ್ಳೆಯವರೇ. ಒಬ್ರು ಒಳ್ಳೆಯವರು ಒಬ್ರು ಕೆಟ್ಟವ್ರು ಅಂತಲ್ಲ. ಶರತ್ ಅಣ್ಣ ಅಂತವ್ರು ಏನು ಭೇದ ಭಾವ ಮಾಡ್ದಲೇನೆ ಎಲ್ಲರೂ ಒಂದೇ ರೀತಿ ಅಂತ ನೋಡ್ರಂಥವ್ರು ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಯಾರನ್ನೂ ನೋಡಿಲ್ಲ. ಶರತ್ ಬಚ್ಚೇಗೌಡರು ಅಂತವ್ರನ್ನ ನಾವು MLA ಆಗಿ ಪಡೆಯೋದಕ್ಕೆ ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ನಮ್ಗೆ ಓಟ್ ಹಾಕಿದಿರೋ ಇಲ್ವೋ, ಕಷ್ಟ ಕಾಲದಲ್ಲಿ ಏನೇ ಬಂದ್ರೂ ಶರತ್ ಬಚ್ಚೇಗೌಡರು ಅವ್ರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಸ್ಪೆಷಲ್ ಆಗಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಪ್ರೀತಿ ವಿಶ್ವಾಸ ಶರತ್ ಬಚ್ಚೇಗೌಡ್ರ ಮೇಲೆ ಇರಲಿ ಅಂತ ಕೇಳ್ತಾ ನಾನು ಮಾತು